ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ ತೊಗೊಂಡಿದ್ದೀನಿ. ಸಣ್ಣ ಸಣ್ಣಗೆ ಕಟ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಕ್ಯಾಬೇಜಲ್ಲಿ ಏನೂ ಗಲೀಜಿರಲ್ಲ ಅಂತ ಏನು ಅಂದ್ಕೋಬೇಡಿ. ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಏನೇ ತಂದರೂ ನಾವು ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ, ನೀಟಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಡ್ರೈನ್ ಆಗೋಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಒಂಚೂರು ಎಣ್ಣೆ, ಸಾಸಿವೆ ಹಾಕ್ಕೊಂಡು ಈರುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಈರುಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಒಂಚೂರು ಫ್ರೈ ಆಗಲಿ. ಸೊ ನೋಡಿ, ನೀಟಾಗಿ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿದ್ದೀರಲ್ವ ಕಾಲಿಫ್ಲವರು, ಇದನ್ನ ಹಾಕ್ಕೊಂಬಿಡೋಣ ನೀಟಾಗಿ. ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು, ಖಾರ ಪುಡಿ, ಒಂಚೂರು ನಿಮಗೆ ಬೇಕಿದ್ರೆ ಆಪ್ಷನ್ ಇದು ಖಾರ ಪುಡಿ, ಇಲ್ಲಾಂದರೆ ಅರಿಶಿನ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು, ಒಂಚೂರು ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರೇನು ಹಾಕ್ಕೊಳ್ದಿರ ಪ್ಲೇಟ್ ಮುಚ್ಚಿಟ್ಟು ನಾವು ಹಾಗೆ ಒಂದು 5-10 ನಿಮಿಷ ಬೇಯಿಸ್ಕೊಳ್ತೀವಿ. ನೀರೇನು ಬೇಕಿರಲ್ಲ, ಯಾಕೆಂದರೆ ತೊಳೆದಿರ್ತಿರಲ್ಲ, ಅದರಲ್ಲಿ ಕಾಲಿಫ್ಲವರಲ್ಲೇ ಒಂಚೂರು ನೀರಿರುತ್ತೆ. ಸೊ ಅದರಲ್ಲೇ ಬರೋ ನೀರಲ್ಲೇ ಬೆಂದ್ರೇ ಚೆನ್ನಾಗಿರೋದು. ನೀರು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಕೊಂಡ್ರೆ ಅದರಲ್ಲೇ ನೀರು ಬರುತ್ತೆ ನಿಮಗೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಪ್ಲೇಟ್ ಮುಚ್ಚಿಕೊಂಡು ನೀಟಾಗಿ ಅದನ್ನ ಬೇಯಿಸ್ಕೊಳ್ತೀನಿ. ಸೊ ಎಷ್ಟು ಬೇಯಕ್ಕಿಟ್ಮೇಲೆ ಅದು ತಳ ಹತ್ತದಿದ್ದಂಗೆ ಅವಾಗವಾಗ ತೆಗೆದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ತಳ ಹತ್ತಿಬಿಡುತ್ತೆ. ಸೊ ನೀರು ಹಾಕಿರಲ್ವಲ್ಲ, ಅದಕ್ಕೆ ನಿಮಗೆ ಬೇಕಿದ್ದರೆ ಸ್ವಲ್ಪ ಗೊಜ್ಜಾಗಿ ಬೇಕಾದರೆ ನೀವು ನೀರು ಹಾಕ್ಕೋಬೋದು. ನಾನಿಲ್ಲಿ ನೀರು ಹಾಕ್ಕೊಳ್ತಿಲ್ಲ ನೋಡಿ. ಹಾಗೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ನೀವು ಜೋರಾಗಿ ಇಟ್ಕೊಂಡ್ರೆ ಸೀದೋಗುತ್ತೆ ಕಾಲಿಫ್ಲವರು. ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು 10-15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ತಿರ್ಸ್ಕೊಳ್ತಾನೆ ಇರಬೇಕಾಗುತ್ತೆ. ಸೊ ನೋಡಿ, ಮಾಡಿಕೊಂಡ್ರೆ ನೀಟಾಗಿ ರೆಡಿ ಆಗೋಗುತ್ತೆ. ನೀವು ಚಪಾತಿಗೆ ತಿನ್ಕೊಳ್ತಾ ಇದ್ರೆ ಸಖತ್ತಾಗಿರುತ್ತೆ.